ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಿ ಅನ್ಕೊಳ್ತೀನಿ. ಇವತ್ತು ಈ ವಿಡಿಯೋನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ಕಲ್ಕಿ ಮೂವಿ ಫಸ್ಟ್ ಶೋ ಹೋಗ್ತಾ ಇದ್ದೀವಿ. ಸೊ ಯಾರು ಹೋಗ್ತಾ ಇರೋದು ಅಂತಂದರೆ ನಾನು, ಅಜಯ್, ಈ ಅಜಯ್ ಅಲ್ಲ, ಇನ್ನೊಬ್ಬ ಅಜಯ್, ಪ್ರೈಮರಿ ಸ್ಕೂಲ್ ಫ್ರೆಂಡ್ ಅಜಯ್ ಇದಂತೆ, ಅವನ ಜೊತೆ ಹೋಗ್ತಿರೋದು. ಮತ್ತು ಇನ್ನೊಬ್ಬ ಸೈದು ಅಂತವನೇ. ಸೊ ನಮ್ಮೂರು ಜನ ಹೋಗ್ತಿದ್ದೀವಿ ಇವಾಗ ಟೈಮ್ ಬಂದು ಎಷ್ಟಾಯಿತು ಅಂತಂದರೆ ಹತ್ರ ಕರೆಕ್ಟಾಗಿ 5:15 ಆಗ್ತಿದೆ. ಕರೆಕ್ಟಾಗಿ 5 ಗಂಟೆಗೆ ಅಲಾರಾಮ್ ಸೆಟ್ ಮಾಡಿಕೊಂಡು 5 ಗಂಟೆ ಅಲಾರಾಮ್ ಹೊಡಿಯೋಕ್ಕೆ ಮುಂಚೆನೇ ಇದ್ದು ಫ್ರೆಶ್ ಆಗಿ ರೆಡಿ ಆಗಿಬಿಟ್ವಿ. ಸೊ ಇವಾಗ ಆಲ್ರೆಡಿ ಫೋನ್ ಮಾಡಿದ್ದಾರೆ, ನಾನು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಗಾಡೀಲಿ ಹೋಗಿಲ್ವಾ ಅಂತಂದರೆ ಗಾಡೀಲಿ ಬೆಳಗ್ಗೆ ತುಂಬ ಕೆಲಸ ಇರುತ್ತೆ. ಸೊ ಅದಕ್ಕೆ ನಾನು ತೊಗೊಂಡೋಗ್ಬಿಟ್ರೆ ಆಮೇಲೆ ಫೋನ್ ಮಾಡ್ತಾ ಇರ್ತಾರೆ ಮನೆಯಿಂದ ಅಂತ ಹೇಳ್ಬಿಟ್ಟು ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಆನ್ ದ ವೇ ಬರ್ತಿದ್ದಾರೆ, ಹಿಂಗೆ ಬರ್ತಾ ಇರ್ತಾರೆ ಈಗ ಪಿಕಪ್ ಮಾಡ್ಕೊಂಡು ಹೋಗೋದಕ್ಕೆ. ತಕ್ಷಣ ನಾನು ಹಂಗೆ ಗಾಡೀಲಿ ಹತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ದಿಸ್ ಈಸ್ ಮೈ ಫಸ್ಟ್ ಶೋ. ಇದುವರೆಗೂ ನಾನು ಯಾವುದೇ ಒಂದು ಮೂವಿ ಸ್ಟಾರ್ ಫಿಲಮ್ಗಾಗಲಿ ಫಸ್ಟ್ ಶೋ ಹೋಗಿಲ್ಲ. ಸೊ ಇದೇ ಫಸ್ಟ್ ಶೋ. ಸೊ ಇದಕ್ಕೆ ಸ್ಪಾನ್ಸರ್ ಬಂದು ಅವನೇ, ಅಜಯ್. ಸೊ ನಾವೇನು ಟಿಕೆಟ್ ಕಾಸೆಲ್ಲ ಹಾಕಲಿಲ್ಲ. ನಾವು ಹೋಗ್ತಿರೋ ಥಿಯೇಟ್ರ್ ಬಂದು ರೇಣುಕಾ ಪ್ರಸನ್ನ. ಅದಕ್ಕೆ ಒಂದು ಟಿಕೆಟ್ಗೆ ಬಂದು 300 - 400 ರೂಪಾಯಿ. ಸೊ ನಾರ್ಮಲ್ ಬಂದು 300 ರೂಪಾಯಿ, ಇನ್ನೊಂದು ಮೇಲೆ ಐ ಕ್ಲಾಸ್ ಇರ್ತದಲ್ಲ ಅದು 500 ರೂಪಾಯಿ. ಸೊ 500 ರೂಪಾಯಿ ಎಲ್ಲ ಆಲ್ಮೋಸ್ಟ್ ಸೇಲ್ ಆಗಿಬಿಟ್ಟಿದೆ. 400 ರೂಪಾಯಿದು ಫುಲ್ಲು. ಬಟ್ 400 ರೂಪಾಯಿದು ಅವನು ಬುಕ್ ಮಾಡೋಣ ಅಂತ ಹೇಳ್ತಿದ್ದ. ನಾನು ಬೇಡ ಅಂತಂದೆ, ಯಾಕಂದರೆ ನನ್ನ ಹತ್ರ ಅಮೌಂಟ್ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಆದರೂ ಬೇಡ ಅಂತ ಕೇಳಿದ. ಈ ಡಿಸೈಡೆಡ್, ನಾವೇನು ಮಾಡೋದು, ಅವನೇ ಕಾಸು ಕೊಡ್ತೀನಿ ಅಂದಮೇಲೆ ನಮ್ಗೆ ಹೋಗ್ಬೇಕು ಇಂದಾಗಿ. ನಾನು ತುಂಬ ಫೋರ್ಸ್ ಮಾಡಿ ನಾನು ಬರಲ್ಲ ಅಂತ. ಸೊ ಅವನೊಬ್ಬನೇ ಹೋಗಿ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಿಬ್ಬರನ್ನ ಕರೆದಿದ್ದಾನೆ. ಸೊ ನಮ್ಮ ಹೋಗ್ತಿರೋಂಥ ಟಿಕೆಟ್ ಪ್ರೈಸ್ ಬಂದು 300 ರೂಪಾಯಿ. 3 ಜನ ಹೋಗ್ತಿದ್ದೀವಿ. ಸೊ ನೋಡೋಣ ಇನ್ನು ಮುಂದೆ ಹೋಗಿ ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಎಕ್ಸ್ಪೆಕ್ಟೇಷನ್ಸಿಂದ ಹೋಗ್ತಿದ್ದೀನಿ. ಯಾಕಂದರೆ ತುಂಬ ಜನ ಮೂವಿ ಸ್ಟಾರ್ಸು ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡ್ತಿದ್ದೆ, ಏನದು ಪಟಾಕಿ ಹೊಡಿಯೋದು, ತಮಟೆ ಹೊಡಿಯೋದು, ಕಿಚ್ಚ ಆಡೋದು. ಸೊ ಟ್ಯಾಂಕ್ ಶೋ ಅಂತಾರಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಆ ಥರನೇ ಇನ್ನೇನು ಇಲ್ಲಿಂದ ಹಂಗೆ ಸ್ಟ್ರೈಟಾಗಿ ಹೋದರೆ ಅವ್ರ ಮನೆಯೇ ಬಂದುಬಿಡ್ತೀನಿ. ಅವ್ನು ಹೆಂಗೆ ಬರ್ತಾನೆ ಗೊತ್ತಿಲ್ಲ. ಮೇ ಬಿ ಇವಾಗ ಬರ್ತಿರ್ತಾನೆ. ಜಸ್ಟ್ ಇವಾಗ ಫೋನ್ ಮಾಡಿ ಒಂದು 2 ನಿಮಿಷ ಇರುತ್ತಷ್ಟೇ, ನಾನು ಅಷ್ಟೊಂದು ನಡ್ಕೊಂಡೇ ಬಂದ್ಬಿಟ್ಟೆ. ಸೊ ನಾನು ಹತ್ಕೊಂಡು ನಾನು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಮತ್ತು ಯಾರ್ಯಾರು ಬಂದಿದ್ದೀನಿ ಅಂತ ನಾನು ಅಲ್ಲಿ ತೋರಿಸ್ತೀನಿ. ಅಲ್ಲಿ ಹೆಂಗಿದೆ ಅಂತ ಹೇಳಿಲ್ಲ. ಅವ್ನು ಡಿಸೈಡ್ ಮಾಡಿದ್ದೆ 10:30 - 11 ಗಂಟೆ ಹಿಂಗೆ. ನಾನು ಬರೋ ಅಷ್ಟರಲ್ಲಿ ಮನೇಲೆಲ್ಲ ಮಲ್ಕೊಬಿಟ್ಟಿದ್ದಾರೆ. ಇವಾಗ 5 ಗಂಟೆಗೆ ಎಬ್ಸಿದೆ ನಮ್ಮಮ್ಮ. ಸುದ್ನ ಎಬ್ಸಿದ ತಕ್ಷಣ ನಮ್ಮಮ್ಮ ಏನಂತಂದ್ರು, ಯಾವಾಗ ಅಂತಂದರು. ನಾನು ಇಟ್ಕೊಂಡು ನಾನು ಅಂತಂದೆ. ಆಮೇಲೆ ಅವ್ರು ಇಟ್ಕೊಂಡು ಹೇಳಿದ್ರು, ಎಲ್ಲೂ ಹೋಗ್ತಿದ್ಯಾ ಈ ಟೈಮಲ್ಲಿ ಅಂತಂದು. ನಾನು ಹೇಳಿದೆ ಮೂವಿಗೆ ಹೋಗ್ತಾ ಇದ್ದೀನಿ ಅಂತ. ಈ ಟೈಮಲ್ಲಿ ಯಾವಪ್ಪ ಮೂವಿ ಅಂತಂದರು. ನಾನು ಹೇಳಿದೆ ಈ ಥರ ಮೂವಿಗೆ ಹೋಗ್ತಾ ಇದ್ದೀನಿ, ಇವಾಗ ಮಲ್ಕೋ, ನೀ ಆಮೇಲೆ ಫೋನ್ ಮಾಡು, ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದೆ. ಸರಿ ಅಂತ ಹೇಳ್ಬಿಟ್ಟು ಅವರು ಮಲಗಿಸ್ಬಿಟ್ಟು ನಾನು ಇವಾಗ ಹೋಗ್ತಾ ಇದ್ದೀನಿ. ಸೊ ಇನ್ನೂ ಬಂದಿಲ್ಲ ದೋಷಿಗಳು. ನಾನು ಇನ್ನೇನಿದ್ರು ಮೂವಿ ಥಿಯೇಟ್ರ್ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾವು ಹೊರಟಿದ್ದೀವಿ. ಯಾರ್ಯಾರು ಅಂತಂದರೆ ಇವನೇ ಅಜಯ್. ಇವನು ಇದೇ ಫಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸ್ತಿರೋದು. ಬೇರೆಯವ್ರನ್ನ ತೋರಿಸಿದ್ದೀನಿ, ಇವನು ಇದೇ ಫಸ್ಟ್ ಟೈಮ್. ಮಾತಾಡೋ. ಮಾತಾಡಲ್ಲ ಅಂತ ಹೇಳ್ತಿದ್ದ ಅವನು. ಬಂದ್ಬಿಟ್ರೆ ಸೈದು. ಏನ್ ಮಾಡ್ತಿದ್ಯಾ ನೋಡಿ, ಇವನೇ ಸೈದು ಊಬರ್ ಓಲಾ ಮಾಡ್ತಾನೆ. ಎಲ್ಲಾರು ಸಿಕ್ಕಾಕೋದು. ನಾವು 3 ಜನ ಹೋಗ್ತಾ ಇದ್ದೀವಿ. ಬಿನ್ ಬ್ಲಾಸ್ ಜಾಸ್ತಿ ಕೇಳ್ಬೋದು, ನಾ ಆಮೇಲೆ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ఏందిరా ఇది ఇదా నేను ఎక్స్పెక్ట్ చేసి వచ్చింది. బ్యానర్లు ఎక్కడ, పోస్టర్లు ఎక్కడ? ಥಿಯೇಟರ್ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಗೆ ಹೋಗ್ತೀವಿ. ಊರೆಲ್ಲ ಮಾಡ್ತಿದ್ಯೇನೋ. ಇವನ್ ಅಜಯ್. ಹಾಯ್ ಫ್ರೆಂಡ್ಸ್. ಅಷ್ಟೇ, ಹಾಯ್ ಫ್ರೆಂಡ್ಸ್. ಅನ್ಮಿಟ್ ಮಾಡಿ ಹಾಕ್ಬೇಕು. ಓನರ್ ಕಾರ್ ಇರ್ತದೆ. ಬಗ್ಲೋ ನಾಯಿನ ನಂಬೋದು, ಸೈಲೆಂಟ್ ಆಗಿರೋ ನಾಯಿನ ನಂಬಕ್ಕಾಗಲ್ಲ, ಕಚ್ಚಿ ಬಿಡ್ತದೆ. ಲೈನ್ ನಿಂತವ್ರಲ್ಲ, ಊಟ ಹಾಕ್ತಾರಂತ ಬೆಳಗ್ಗೆ ಊಟ ಮಾಡೋಣ. ನೀನು ಯಾಕೆ ಬಂದಿದ್ದಿ ಈಗ?
ನೀನ್ ಯಾಕೆ ಬಂದಿದ್ಯೋ? ಅಯ್ಯೋ ದೇವ್ರು ನೋಡಕ್ ಬಂದವನೇ ಒಬ್ಬ, ಇನ್ನೊಬ್ಬ ಇವರೆಲ್ಲ ಯಾಕೆ ಬಂದವ್ರ ಅಂತ ನೋಡಕ್ ಬಂದವನಿ. ಹೇಳೋ ಇವಾಗ ಏನು ಹೇಳ್ದಲ್ಲ ಹೇಳೋ. ಇವಾಗ ಏನು ಹೇಳ್ದೆ ಅದು ಹೇಳು. ಇಲ್ಲ ಅದಕ್ಕೆ ಅದಾದ್ಮೇಲೆ ಇವಾಗ ಏನು ಕೇಳಿದೆ. ಮತ್ತೆ ಯಾಕೆ ಅಲ್ಲಿ ನಿಂತಿದ್ಯಾ? ಹಂಗೆ ಹೊಡೆದು ಒರೆಸ್ಬಿಡ್ತಾರೆ ಬಾಯಿ ಕಡೆಗೆ. ಏನ್ರ ಇದೆ ನೈಟ್ ಇರುತ್ತೆ ಅನ್ಕೊಂಡಲ್ಲೋ. ಆ ಕಡೆ ಬಾ. ಎಸ್ ಈ ಕಡೆ ಈ ಕಡೆ ಫಸ್ಟು ಸ್ಥಳದಲ್ಲೇ ನಮ್ಮ ಮಕ್ಕ ಸರಿಯಾಗಿ ಕಾಣಲ್ಲ. ನೀನು ಇನ್ನೂ ಕತ್ಲಲ್ಲಿ ಹಿಡಿತಾ ಇದ್ದೆ. ಲೈಟ್ ಹಾಕೊಂಡು ಹಿಡಿತಿದ್ದೀನಿ ಅದ್ರ ಕಾಣಲ್ಲ ನಮ್ಮ ಮಕ್ಕ. ನಮ್ದೆಲ್ಲ ಒರಿಜಿನಲ್, ಅದಕ್ಕೆ ಕಲರು. ಯಾಕೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಿದ್ದೀರಿ ಇಬ್ರು? ಎವ್ರ ವಾಚ್ ಹಾಕೊಂಡ್ರೆ ಟಿಕೆಟ್ ವಾಪಸ್ ಕೊಡಲ್ಲ, ಹೋಗ್ಬಿಡ ದುಡ್ಡಾದ್ರೆ ಬರುತ್ತೆ. ಈ ಥರ ಬಿಟ್ರೆ ಯಾರು ನೋಡಿ ಬ್ಲಾಕಲ್ಲಿ ಸೇಲ್ ಮಾಡೋಣ. ಒಳ್ಳೆ ಬಿಸ್ನೆಸ್. ಡಬಲ್ಗೆ ತ್ರಿಬಲ್ ಪ್ರಾಫಿಟ್ ಅದು ಮಾಡ್ಬೋದು. ಇವನೇ ನೋಡಿ ಬ್ಲಾಕಲ್ಲಿ ಸೇಲ್ ಮಾಡ್ತೀನಿ ಅಂತ ಅವನೇ ಬಂದಿದ್ದೀವಿ. ಅದು ಯಾವುದು ಯಾವುದು ಅದು ಯಾವುದು ಅದು ಯಾವುದು ನನ್ಗೆ ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ? ಇವಾಗ ನಿಮ್ಮ ದೇವರು ಅದ್ರ ಒಳಗಡೆಯಿಂದ ಬಂದು ಫೈಟ್ ಮಾಡ್ತಾನೆ. ಅದ್ರ ಒಳಗಡೆಯಿಂದ ಇವೊಬ್ಬ ಬಂದಿದ್ದು ನೀನು ಯಾಕೆ ಮಾತಾಡ್ಸಲ್ಲ? ನಿನ್ನ ಭಕ್ತ ತಾನೆ ನೀನು. ನಮ್ಮ ಭಕ್ತ ಇಲ್ಲಿದ್ದಾನೆ, ಪ್ರಾಬ್ಲಮ್ ಏನು ಸರ್ವಿಸ್ ಅಂತ. ನೀನು ದೇವಸ್ಥಾನಕ್ಕೆ ಹೋಗಿ ಮುಗೀತೀಯ, ದೇವ್ರು ಬಂದು ಯಾಕೆ ಮಾತಾಡ್ಸಲ್ಲ? ಯಾರು ಹೇಳಿದ್ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ? ನೀನು ನೋಡ್ದೆ ನಾನು ದೇವಸ್ಥಾನಕ್ಕೆ ಹೋಗೋದು? ನಾನು ದೇವಸ್ಥಾನಕ್ಕೆಲ್ಲ ಹೋಗಲ್ಲ. ನಮ್ಗೆ ಗೊತ್ತು. ಅಜಯ್ ನೆನೆ ಯಾರ ಹೇಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ? ದೇವ್ರು ಅಂದೆ ಹೋಗಿದ್ದೀನಿ ಅಂತ ಹೇಳ. ಏನ್ರ ಹೇಳು. ಸಂಬಂಧನೇ ಇಲ್ಲದೆ ಇರೋ ಥರ ಕೊಡ್ತಾನೆ ನನಗೆ ಕಿತ್ತಾಗ. ಅವ್ನು ಬಿಸಿ ಆಗಾನ ಹುಡುಗ. ವಿಡಿಯೋ ಆಗ್ತೀರಲ್ಲಿ ಕಲ್ಕಿ ಮೂವಿ ನೋಡ್ಕೊಂಡ್ ಬಂದೆ. ನಿಜವಾಗ್ಲೂ ಕಲ್ಕಿ ಮೂವಿ ಫಸ್ಟ್ ಆಫ್ ಒಂಥರ ಲ್ಯಾಗ್ ಹೊಡಿತಾ ಇತ್ತು. ಪ್ರಭಾಸ್ ಬಂದು ಎಂಟ್ರಿ ಹೋಗ್ತಾ ಇದ್ರೆ ಅದು ಟೈಮ್ ಪಾಸ್ ಆಗ್ಬಿಡ್ತಿತ್ತು. ಬಟ್ ಅದು ಬಿಟ್ಬಿಟ್ಟು ಸ್ಟೋರಿನ ಸ್ವಲ್ಪ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡಿದ್ರು. ಅದು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಸ್ವಲ್ಪ ಲ್ಯಾಗ್ ಅನ್ಸ್ಬಿಡುತ್ತೆ. ಸೆಕೆಂಡ್ ಹಾಫ್ ಅಂತೂ ಮಸ್ತ್ ಆಗಿರುತ್ತೆ. ಒಬ್ಬೊಬ್ರು ಎಂಟ್ರಿ, ಒಬ್ಬೊಬ್ಬರು ಕ್ಯಾರೆಕ್ಟರ್ ಕೊಟ್ಟಿರೋದಂತ ಒಂದೊಂದು ರಿವ್ಯೂ ಆಡ್ಕೊಂಡು ಹೋಗ್ತಾ ಇರುತ್ತೆ, ಸಕ್ಕತ್ತಿರುತ್ತೆ. ಸೊ ಮೇ ಬಿ ನಿಜವಾಗ್ಲೂ ವರ್ತ್ ಅಂದ್ರೆ ವರ್ತ್ ಮೂವಿ. ಬಟ್ 600 crores ಹಾಕಿ ಬಜೆಟ್ ನೀವು ಒಂದ್ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗ್ತಿರಲ್ಲ, ಅದು ಇಟ್ಕೊಂಡು ಹೋಗ್ಬಿಡಿ. ಬಟ್ ಮೂವಿ ಅಂತೂ ಚೆನ್ನಾಗಿದೆ. ಫಸ್ಟ್ ಹಾಫ್ ಮಾತ್ರ ತುಂಬಾ ಲೆಂತ್ ಇದೆ ಅಂತ ಹೇಳ್ತಿದೀನಿ. ಮೂವಿ ಅಂತೂ ಚೆನ್ನಾಗಿದೆ. ಮೂವಿ ನೋಡ್ಬೇಕಾದ್ರೆ ಏನೇನ್ ಇನ್ಸಿಡೆಂಟ್ ಆಯ್ತು ಅಂತಂತಂದ್ರೆ, ಅವನು ದೇವ್ರು ನೋಡ್ಬೇಕು ಅಂತ ಹೇಳಿದ್ನಲ್ಲ, ಅವನೇ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲಿ ಬೋರ್ ಹೊಡೆದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡಕ್ ಬಿಟ್ಟಿದ್ದ. ಇನ್ನೊಬ್ಬ ಏನ್ ಮಾಡ್ದ ಅಂತಂದ್ರೆ ಅವ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಸೀರಿಯಲ್ ನೋಡ್ಕೊಂಡು ಕೂತಿದ್ದ. ಅದ್ ರೆಕಾರ್ಡ್ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಅದು ರೆಕಾರ್ಡ್ ಮಾಡಕ್ ಆನ್ ಮಾಡಿದಾಗ ಫುಲ್ ಬ್ಲಾಂಕ್ ಆಗಿತ್ತು. ಸೊ ಫ್ಲಾಶ್ ಲೈಟ್ ಆನ್ ಮಾಡಿದ್ರೆ ಆಮೇಲೆ ಥಿಯೇಟರ್ ಅಲ್ಲಿ ಗೊತ್ತಲ್ಲ ನಿಮ್ಗೇನೆ, ತುಂಬಾ ಹೈಲೈಟ್ ಆಗಿ ಕಾಣ್ತೀವಿ. ಅದಾದ್ರೆ ಬಂದೆ ಅವನ್ನ ಬೈದ್ ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ರೆಕಾರ್ಡ್ ಮಾಡಿದ್ರೆ ಹಂಗೆ ಬಿಟ್ಬಿಟ್ಟೆ. ಸೊ ಮೂವಿ ಅಂತೂ ವರ್ತ್ ಮೂವಿ ಅಂತ. ನಾನು ಹೋಗ್ಬೇಕಾದ್ರೆ ನಮ್ಮ ಅಮ್ಮ ಫೋನ್ ಮಾಡ್ತಾರೆ, ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಫೋನ್ ಮಾಡಿದ್ರು. ಯಾಕೆ ಕಾಲೇಜ್ಗೆ ಹೋಗಲ್ವಾ, ಮೂವಿಗೆ ಹೋಗಿದ್ಯಾ ಅಂತಂದ್ರು. ನಾ ಇಟ್ಕೊಂಡು ಕಾಲೇಜ್ ಇಲ್ಲ ಇವತ್ತು ರಜಾ ಅಂತ ಹೇಳಿದೆ. ಯಾಕಪ್ಪ ರಜಾ ಅಂತ ಹೇಳಿದ್ರೆ, ಪ್ರಭಾಸ್ ಮೂವಿ ರಿಲೀಸ್ ಆಗ್ತೈತಲ್ಲ ಅದಕ್ಕೆ ರಜಾ ಅಂತ ಹೇಳಿದೆ. ಅದಕ್ಕೆ ಇಟ್ಕೊಂಡು ನಮ್ಮಮ್ಮ ಮೂವಿ ರಿಲೀಸ್ ಆದ್ರೆ ಕಾಲೇಜ್ ಹೆಂಗ್ ರಜಾ ಕೊಡ್ತಾರೆ ಅಂತ ಕೇಳಿದ್ರು. ನಾನು ಇಳ್ಕೊಂಡು ಹೇಳಿದೆ, ನಮ್ಮ ಪ್ರಿನ್ಸಿಪಲ್ ಪ್ರಭಾಸ್ ಫ್ಯಾನ್ ಆಗೋವರೆಗೂ ರಜಾ ಇದ್ದಿಲ್ಲ, ಇವತ್ತಿಂದ ಪ್ರಭಾಸ್ ಫ್ಯಾನ್ ಆಗಿಬಿಟ್ರು, ಅದಕ್ಕೆ ಕಾಲೇಜ್ ರಜಾ ಅಂತ ಹೇಳಿದ್ದೆ. ಸೊ ಇದೊಂದು ರೀತಿಯ ಫನ್ ನಡೀತು. ಮತ್ತೆ ಅವಾಗ ಫನ್ ನಡೀತಾ ಇತ್ತು, ಬಟ್ ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಇದೆ ಕಲ್ಕಿ ಮೂವಿನ ರಿವ್ಯೂ. ಚೆನ್ನಾಗಿತ್ತು, ಬಟ್ ಅಷ್ಟು ನಾನು ತುಂಬಾ ಎಲ್ಲ ಹೇಳಕ್ಕಾಗಲ್ಲ. ಯಾಕಂದ್ರೆ ಹೇಳಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರೋದೆಲ್ಲ ಹಾಳಾಗೋಗ್ಬಿಡುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ಚೆನ್ನಾಗಿ ಹೇಳ್ಬೋದು ನಾನು. ಕಮಲ್ ಹಾಸನ್ ಆಗ್ಲಿ, ದುಲ್ಕರ್ ಸಲ್ಮಾನ್ ಆಗ್ಲಿ,
ಯಾರು ಎಂಟ್ರಿ ಕೊಡ್ತಾರೋದೆಲ್ಲ ಚೆನ್ನಾಗಿರ್ಬೋದು. ಬಟ್ ಬೇಡ, ಚೆನ್ನಾಗಿದೆ ಯಾವ್ದಾದ್ರು ಮೂವಿ ನೋಡ್ಬೋದು ವರ್ತ್ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ಕೊಂತೀನಿ. ಯಾರಾದ್ರೂ ಇನ್ನೂ ವಾಚ್ ಮಾಡಿಲ್ಲ ಅಂದ್ರೆ ಕಡ್ಗಿ ಮೂವಿನ ವಾಚ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಈಗ ಮುಗಿಸ್ಕೊಂತೀನಿ. ಮತ್ತೊಂದು ವಿಡಿಯೋ ಸಿಗೋಣ. ಬಾಯ್.